ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮಂಡಕ್ಕಿ ತಗೊಂಡಿದ್ದೀನಿ ನಾನು, ಕಡಲೆಬೇಳೆ, ಇದು ಅಜ್ವಾನ ಅಂತಾರೆ, ನಿಂಬೆಹಣ್ಣು, ಕಡಲೆಪುಡಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಅರಿಶಿನ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ. ಮಂಡಕ್ಕಿನ ಒಂದು 3 ಸರಿ ತೊಳ್ಕೊಬೇಕು ಕ್ಲೀನಾಗಿ. ನಾನು ತೊಳ್ಕೊತಾ ಇದ್ದೀನಿ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾರಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಜಜ್ಜಿದ್ದೀನಿ, ಹಾಕ್ತಾ ಇದ್ದೀನಿ. ಮಂಡಕ್ಕಿನ ತೊಳೆದ್ಬಿಟ್ಟು ಇಟ್ಕೊಳ್ಳಿ ಒಂದು 3 ಸರಿನ. ಮಂಡಕ್ಕಿಲಿ ತುಂಬಾ ಗಲೀಜಿರುತ್ತೆ ಅಂತ ಹೇಳ್ತಾರೆ, ಧೂಳು ಎಲ್ಲ. ಈರುಳ್ಳಿ ಮಗ್ಗಿದೆ, ಟೊಮೊಟೊ ಹಾಕ್ತಿದ್ದೀನಿ. 1 ಟೊಮೊಟೊ ತಗೊಂಡಿದ್ದೀನಿ ನಾನು. ಟೊಮೊಟೊ ಈರುಳ್ಳಿ ಮಗ್ಗಿದೆ, ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋಣ. ಇದಕ್ಕೊಂದು ಸ್ವಲ್ಪ ಖಾರ ಮುಂದೆ ಇರಬೇಕು. ಸ್ವಲ್ಪ ಮಗ್ಲಿ ಒಂದು 2 ನಿಮಿಷ. ಒಂದು ಸ್ವಲ್ಪ ಅರಿಶಿನ ಹಾಕೊತೀನಿ. ಅಜ್ವಾನ ಅಂತಾರಲ್ಲ, ಅದನ್ನ ಒಂದು ಸ್ವಲ್ಪ ಹಾಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕೊತೀನಿ. ಈರುಳ್ಳಿ ಬೇಗ ಬಗ್ಬೇಕು ಅಂದ್ರೆ ನೀವು ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ರಿ, ಅವಾಗ ಬೇಗ ಮಗ್ಗುತ್ತೆ ಈರುಳ್ಳಿನೂ. ಉಪ್ಪು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಗ್ಯಾಸ್ ಆಫ್ ಮಾಡ್ತೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ಳಿ. ಈ ಟೈಮಲ್ಲಿ ಕಡಲೆ ಪುಡಿ ಹಾಕಬೇಕು. ಹುರ್ಗಡ್ಲೆ ಅಂತಾರಲ್ಲ, ಅದರದ್ದು ಪುಡಿ ಇದು. 1 ಸ್ಪೂನು, 1.5 ಸ್ಪೂನ್ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಹಾಕೋಬೇಕು. ಒಗ್ಗರಣೆ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಹಾಕೊಳ್ಳಿ. ಈಗ ಮಂಡಕ್ಕಿ ಹಾಕಿ ಕಲಸೋಣ. ನಿಧಾನಕ್ಕೆ ಕಲಸಿ. ಈಗ ಕಲಸಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಗೊಜ್ಜು ಬಿಸಿ ಇರುತ್ತಲ್ಲ, ಒಂದು ಸ್ವಲ್ಪ 1-2 ನಿಮಿಷ ಹಿಂಗೆ ಅಂದ್ಕೊಳ್ಳಿ ಸಾಕು. ಕಡಲೆ ಪುಡಿ ಜಾಸ್ತಿ ಹಾಕ್ಬೇಡಿ, 1-2 ಸ್ಪೂನ್ ಹಾಕಿ, ಚೆನ್ನಾಗಾಗುತ್ತೆ. ಮಂಡಕ್ಕಿ ಒಗ್ಗರಣೆ ರೆಡಿ. ಈ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಒಂದ್ಸರಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.